ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನಂಜುಂಡಪ್ಪ ಒಕ್ಕೂಟ ಸಮಿತಿ ವರದಿ ಹಸಿರು ಸೇನೆ ಕೂಡ್ಲಿಗಿ ಕೊಟ್ಟೂರು ತಾಲೂಕಾ ಸಮಿತಿ ವತಿಯಿಂದ ಅಧ್ಯಕ್ಷರು ಹಾಗೂ ತಾಲೂಕಿನ ಎಲ್ಲಾ ಸದಸ್ಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶಪ್ಪ ಇವರ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ನಿಜವಾದಂತಹ ರೈತರ ಫಲವತ್ತಾದ ಭೂಮಿಗಳನ್ನು ರೈತರಿಗೆ ಯಾಮರಿಸಿ ಜಮೀನಿನಲ್ಲಿ ಅನ್ಯಾಯವಾಗುವಂತಹ ಜೆಎಸ್ಡಬ್ಲ್ಯೂ ಕಂಪನಿ ಮತ್ತು ವಿಂಡೋ ಪಾನ್ಗಳು ಮತ್ತು ಸೋಲಾರ್ ಕಂಪನಿಗಳನ್ನು ವಿರುದ್ಧ ಕ್ರಮ ತೆಗೆದುಕೊಂಡು ಇಡೀ ರಾಜ್ಯ ರೈತ ಸಂಘ ನಂಜುಂಡಪ್ಪ ವರದಿ ಸಮಿತಿ ಧರಣಿ ಸತ್ಯಾಗ್ರಹ ಹೋರಾಟ ಆರಂಭವಾಗಿದ್ದು ತುಂಬರಗುದ್ದಿಯಿಂದ ಹೊಸಳ್ಳಿ ಮಾರ್ಗವಾಗಿ ಅವರು ಕಾಲ್ನಡಿಗೆಯೊಂದಿಗೆ ಹೋರಾಟ ಮಾಡುತ್ತೇವೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಯಾವುದೇ ಸೋಲಾರ್ ಸರ್ಕಾರದ ಆದೇಶದ ಪ್ರಕಾರವಾಗಿ ಕೆಲಸಗಳು ಕಂಪನಿಯವರು ಮಾಡಿಲ್ಲ, ರೈತರಿಗೆ ನಿಗದಿತ ಬೆಲೆ ಕೊಡದೆ ಬಾರಿ ಅನ್ಯಾಯದ ಕೆಲಸ ಮಾಡಿರುತ್ತಾರೆ ಎಂದು ಕಂಪನಿಗಳ ವಿರುದ್ಧ ಕೂಡ್ಲಿಗಿ ತಾಲೂಕಾ ಪ್ರವಾಸಿ ಮಂದಿರದಲ್ಲಿ ಧ್ವನಿ ಎತ್ತಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದಂತಹ ದೇವರಮನೆ ಮಹೇಶಪ್ಪ 2ನೇ ತಾರೀಕಿನಿಂದ 1 ವಾರದವರೆಗೂ ತಾಲೂಕಾ ಆಡಳಿತ ಸೌಧದ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು. ರಾಜ್ಯ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಮೀನಕೆರೆ. ಹಾಗೂ ಹಸಿರು ಸೇನೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಒಕ್ಕೂಟವನ್ನು ಕೂಡ್ಲಿಗಿ ತಾಲೂಕಿನಲ್ಲಿ ಈ ದಿನ ನಾವು ಸ್ಥಾಪನೆ ಮಾಡಿದ್ವಿ. ಈ ಒಕ್ಕೂಟದಿಂದ ಪದಾಧಿಕಾರಿ ಆಯ್ಕೆ ಸ್ವಲ್ಪ ದಿನ ನಂತರ ನಾವು ಪದಾಧಿಕಾರಿ ಆಯ್ಕೆ ಮಾಡ್ತೀವಿ. ನಮ್ಮ ಒಕ್ಕೂಟ ಉದ್ದೇಶ, ಈ ದಿನ ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಏನು, ಜೆನೆಟಿಕ್ ರಿನ್ಯೂವಬಲ್ ಫೋರ್ತ್ ಪಾರ್ಟ್ನರ್ ಸೋಲಾರ್ ಘಟಕಗಳು ಏನು ಸ್ಥಾಪನೆ ಮಾಡ್ಯಾರ, ತುಂಬರಗುದ್ದಿ, ಹಿರೇಕುಂಬಳಗುಂಟಿ, MBIನಲ್ಲಿ, ಬೆಳ್ಳೆಗಟ್ಟೆ, ಉಳಿಹಾಳ್ನಲ್ಲಿ ಸೋಲಾರ್ ಘಟಕಗಳು. ಆ ಸೋಲಾರ್ ಘಟಕಗಳು ನಮ್ಮ ತಾಲೂಕಿನಾದ್ಯಂತ ನಿರ್ಮಾಣ ಆಗಿರ್ತಕ್ಕಂಥವು ಇಲ್ಲೀಗಲ್ ಆಗಿ, ಕಾನೂನು ಬಾಹಿರವಾಗಿ, ಅಂದರೆ ಎಣ್ಣೆ ಆಗದೆ, ಹಾಗೆ ಪೊಲ್ಯೂಷನ್ ಬೋರ್ಡ್ ಪರಿಸರ ಇಲಾಖೆಯಿಂದ ಒಂದು ಅನುಮತಿ ಪಡೆಯದೆ, ಗ್ರಾಮ ಪಂಚಾಯತಿಯಿಂದ ಒಂದು ಅನುಮತಿ ಪಡೆಯದೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಇಂಧನ ಇಲಾಖೆ ನಡವಳಿಕೆಗಳು ಈ ಕಂಪನಿಗಳಿಗೆ ಕೊಡಬೇಕಾದ್ರೆ ಏನು ಮಾನದಂಡಗಳು, ಅಲ್ಲಿ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿ ಏನು, ರೈತರ ಜಮೀನಿಗೆ ಆಗ್ತಕ್ಕಂಥ ಹಾನಿ ಏನು, ಯಾವುದೇ ಒಂದು ಮೀಟಿಂಗ್ ಅನ್ನು ರೈತ ಸಂಘಟನೆಗಳನ್ನು ಕರೆಯದೆ ಕಾನೂನುಬಾಹಿರವಾಗಿ ನಿರ್ಮಾಣ ಮಾಡಿರ್ತಾರೆ. ಅದನ್ನು ಖಂಡಿಸ್ತೀವಿ. ಅವು ತೆರವುಗೊಳಿಸ್ಬೇಕಂತ ಒಂದು ಉದ್ದೇಶ ಸೋಲಾರ್. ಹಾಗೇನೆ ಜೆಎಸ್ಡಬ್ಲ್ಯೂ ಈ ಕಾರ್ನ್ ಪವರ್ ವಿದ್ಯುತ್ ಫ್ಯಾನ್ಗಳು ಘಟಕಗಳು, ಹಾಗೆಯೇ ಕ್ಲೀನ್ ಮ್ಯಾಕ್ಸ್ ಪವನಯಂತ್ರ ಘಟಕಗಳು, ಏನು ಇತರೆ 176 ಇನ್ನೂ ಅಧಿಕವಿದ್ದಾವೆ. 250 ಮೇಲೇನೆ ಅಧಿಕವಾಗಿ ಪವನ ವಿದ್ಯುತ್ ಯಂತ್ರ ಘಟಕಗಳು ಕೂಡ್ಲಿಗಿ ತಾಲೂಕು, ಕೊಟ್ಟೂರು ತಾಲೂಕಿನಾದ್ಯಂತ ನಿರ್ಮಾಣ ಆಗ್ತಾ ಇದ್ದಾವೆ. ಅವು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಂಡ್ ಫ್ಯಾನ್ಗಳನ್ನು ಜಿಲ್ಲಾಡಳಿತ, ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ, ಕಣ್ಣು ಮುಚ್ಚಿ ಕುಳಿತಿದೆ. ಅವನ್ನ ತೆರವುಗೊಳಿಸಬೇಕು. ಹಾಗೆಯೇ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್, ನಾವೇನು ಇದರಿಂದ ತುಂಬರಗುದ್ದಿಯಿಂದ ಏನು ಪಾದಯಾತ್ರೆ ಮಾಡ್ತೀವಿ, ಹೋರಾಟಗಾರರು ಯಾರ್ಯಾರ, ಬಡಗಲಪುರ ನಾಗೇಂದ್ರ ಆಗಿರ್ಬೋದು, ಚುನಪ್ಪ ಪೂಜಾರಿ ಆಗಿರೋ ಕಬ್ಬು ಹೋರಾಟಗಾರ, ಎಲ್ಲರೂ ನಮಗೆ ಕಾಂಟ್ಯಾಕ್ಟ್ನಾಗ ಇದಾರ. ಎಲ್ಲರನ್ನು ಕರೆಸಿ ಇಡೀ ರಾಜ್ಯನೇ ನೋಡುವ ಕೂಡ್ಲಿಗಿ ತಾಲೂಕ. ಆ ರೀತಿ ಮಾಡದೆ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಪರಿಹಾರ ಕೊಡಿಸಿದ್ರೆ ನಮ್ಮ ಚಳವಳಿ, ನಾವು ಏನು ಅನ್ಕೊಂಡಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಪರಿಹರಿಸಿದ್ರೆ ನಾವು ಚಳವಳಿನ ಹಿಂದಕ್ಕೆ ತಕ್ಕಂತೀವಿ. ಇಲ್ಲಾಂದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ಕೂಡ ಇದನ್ನ ಚಳವಳಿ ನಾವು ಬಿಡೋದಿಲ್ಲ, ಯಾವುದೇ ಬೇಲ್ ತಗೊಳ್ಳೋದಿಲ್ಲ. ನನ್ನೊಬ್ಬನ ಒಳಗೆ ಹೋದ್ರೂ ಚಿಂತಿಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ. ರೈತರಿಗೆ ಪರಿಹಾರ ಸಿಗೋ ಮಟ್ಟ ನಾವು ಚಳವಳಿ ಬಿಡೋದಿಲ್ಲ ಅಂತ
ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ಜನಪ್ರತಿನಿಧಿಗೆ ಎಚ್ಚರಿಕೆ ಕೊಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ವಂಚನೆ ಮಾಡಿದ ಫ್ಯಾನ್ ಕಂಪನಿಗೆ, ವಂಚನೆ ಮಾಡಿದ ಸೋಲಾರ್ ಕಂಪನಿಗೆ, ರೈತರಿಗೆ ವಂಚನೆ ಮಾಡಿದ ಸೋಲಾರ್ ಕಂಪನಿಗೆ, ವಿಂಡ್ ಫ್ಯಾನ್ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಎಲ್ಲರೂ ಹಿಂದೆ ಹಿಂದೆ ಮುಂದ್ಬಿಡು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನನ್ನ ಮೇಲೆ ಯಾವುದೇ ಕೇಸ್ ಹಾಕಿದ್ರು ಕೂಡ ನಾನು ಅವರಿಗೆ ಪರಿಹಾರ ಕೊಡೋ ತನಕ ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಪಾದಯಾತ್ರೆನ ಹೊಸಳ್ಳಿ ಮುಖಾಂತರ, ಇಮಡಾಪುರ ಮುಖಾಂತರ, ಎಂಬಿಐನಹಳ್ಳಿ ಮುಖಾಂತರ, ಹಾಗೇನೆ ನಮ್ಮ ಕ್ಯಾಸಿನಕೇರಿ, ವಿರುಪಾಪುರ ಮುಖಾಂತರ ಬಂದು ಮಾನ್ಯ ತಾಲೂಕು ಆಫೀಸ್ ಮುಂದೆ ನಾವು ಸೋಮವಾರ ಅಲ್ಲಿ 5 ಗಂಟೆಗೆ ಆಗ್ಬೋದು, 6 ಗಂಟೆಗೆ ಆಗಿರ್ಬೋದು, ರಾತ್ರಿ ಆಗ್ಬೋದು, ಅಲ್ಲಿ ಬಂದು ನಾವು ಧರಣಿ ಕೂತ್ಕೊಂತೀವಿ. ರಾತ್ರಿನೇ ಧರಣಿ ಕೂತ್ಕೊಂತೀವಿ. ರಾತ್ರಿನೇ ಧರಣಿ ಕೂತ್ಕೊಂಡು ಎಷ್ಟು ದಿನನೇ ಆಗಲಿ ಇಲ್ಲಿರ್ತಕ್ಕಂಥ ಫ್ಯಾನು ತೆರವುಗೊಳಿಸಲೇಬೇಕು. ಇಲ್ಲಿಗೆಲ್ಲ ಇರ್ತಕ್ಕಂಥ ಸೋಲಾರು, ಫ್ಯಾನ್, ಆಮೇಲೆ ಅಲ್ಲಿ ಏನು ರೈತರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಮಾನ್ಯ ಜಿಲ್ಲಾಧಿಕಾರಿಗಳು ಎಷ್ಟು ವ್ಯಾಪ್ತಿಯಲ್ಲಿ ಅವರಿಗೆ ಪರಿಹಾರ ಕೊಡಬೇಕು, ಎಷ್ಟು ಕೊಡಬೇಕು ಅದನ್ನ ನಮಗೆ ಹೇಳ್ಬೇಕು. ರೈತರ ಎದುರಿಗೆ ಬಂದು ಆ ನಡವಳಿಕೆ ಪತ್ರನ ಓದಿ ಆ ರೈತರಿಗೆ ಪರಿಹಾರ ಕೊಡಬೇಕು. ಇಲ್ಲಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಹಿರೇಕುಂಬಳಗುಂಟಿ ರೈತರಿಗೆ ಕೂಡ ಏನ್ ದುಡ್ಡು ಇಸ್ಕೊಂಡ ಕಂಪನಿ, ಅವನು MD, ಅವನ ಪ್ರಾಜೆಕ್ಟ್ ಏನಿದಲ್ಲ ಅವನು ಓನರ್ ಆಗಲಿ MD ನಾಗಲಿ ಕರೆಸಿ ಅವರಿಗೆ ಪರಿಹಾರ ಕೊಡಿಸಬೇಕು. ಪರಿಹಾರ ಕೊಡಿಸದೇ ಇದ್ರೆ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾನು. ನಾವು ಕೂಡ್ಲಿಗಿ ತಾಲೂಕು ಆಫೀಸಿಂದ ನಾವು ಧರಣಿ ಕುಂತು 1 ವಾರ ಗಡುವು ಕೊಡ್ತೀವಿ. ಅದ್ರೊಳಗೆ ಅವ್ರನ್ನ ಕರೆಸಿ ಪರಿಹಾರ ಕೊಡಲಿದ್ರೆ ಕ್ಲೀನ್ ಮ್ಯಾಕ್ಸ್ ವಿಂಡ್ ಫ್ಯಾನ್ ಕಂಪನಿ ಅವನು ಯಾರದನ್ನ MD ಅವ್ನು ಕರೆಸಿ ಪರಿಹಾರ ಕೊಡಲಿದ್ರೆ, ಹಾಗೇನೆ ಸೋಲಾರ್ ವಿದ್ಯುತ್ ಕಂಪನಿ MD ಯಾರು ಮೋಸ ಮಾಡ್ಯಾರ 7 ಜನ ರೈತರಿಗೆ ಆ ದುಡ್ಡು ವಾಪಸ್ ಕೊಡದೇ ಇದ್ರೆ ಸುತ್ತಿಗೆ ತಗೊಂಡು ಅವನು ಹೊಡಿತಕ್ಕಂಥ ಚಳುವಳಿನ ನಾವು ಮನವಿ ಕೊಟ್ಟು ನಾವು ಅಲ್ಲಿಂದಲೇ ತಾಲೂಕು ಆಫೀಸಿಂದ ಹೋಗಿ ಅವನು ಹೊಡಿತೀವಿ ಅಂತ ಹೇಳ್ತಾ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ ತಾಲೂಕು ಆಡಳಿತಕ್ಕೆ, ಹಾಗೆ ಜಿಲ್ಲಾ ಆಡಳಿತಕ್ಕೆ. ಎಷ್ಟೇ ತಾರೀಕಿಂದ ಪಾದಯಾತ್ರೆ? 2/2/2020 ಸೋಮವಾರ 10 ಗಂಟೆಯಿಂದ 10:30 ಬೈತುಮುರ್ಗುದ್ದಿಲಿಂದ ರಂಗನಾಥನಹಳ್ಳಿ ಮಾರ್ಗವಾಗಿ ಹೊಸಳ್ಳಿಗೆ ಬಂದು ಹೊಸಳ್ಳಿ ಬಹಿರಂಗ ಸಭೆ ಮಾಡಿಕೊಂಡು ಅಲ್ಲಿಂದ NH 50 ಮುಖಾಂತರ ನಾವು ಇಮಡಾಪುರ, ಎಂಬಿಐನಹಳ್ಳಿ, ಬಣವಿಕಲ್ಲು, ಹಾಗೇನೆ ಇರ್ಪಾಪುರ, ಕ್ಯಾಸಿನಕೇರಿ ಮಾರ್ಗವಾಗಿ ಮರಬಾ ಕ್ರಾಸ್ ಮಾರ್ಗವಾಗಿ ಬಂದು ಕೂಡ್ಲಿ ತಾಲೂಕು ಆಫೀಸ್ ಮುಂದೆ ಧರಣಿ ಕೂತ್ಕೊಂತೀವಿ. ರೈತರ ಪರಿಹಾರ ಸಿಗಮಟ್ಟ ಇಲ್ಲಿಗಲ್ ಏನು ಸೋಲಾರು ಫ್ಯಾನ್ಗಳು ತೆರವುಗೊಳಿಸೋ ತನಕ ಇದನ್ನ ನಾವು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಷ್ಟೊಳಗೆ ಏನು ಪ್ರಜೆಗಳಿಂದ, ರೈತರಿಂದ ಓಟ್ ಹಾಕಿ ಆರಿಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ತಾವು ಸ್ಥಳಕ್ಕೆ ಬಂದು ಏನ್ ಬಗೆಹರಿಸ್ತೀರಾ ಇಲ್ಲ ನಾವು ಅವನು ಹೊಡೆದಕ್ಕಂತ ಚಳವಳಿನ ಕೈಗೊಳ್ಳಬೇಕಂತ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಆ ಇಂಧನ ಇಲಾಖೆ ನಡವಳಿಕೆ ಪ್ರಕಾರ ಒಂದು ವಿಂಡ್ ಫ್ಯಾನ್ ಹಾಕಬೇಕಾದ್ರೆ 10 ಎಕರೆ ಇರ್ಬೇಕಂತ ಅದು ಇದೆ ನಡವಳಿಕೆಯಲ್ಲಿ. ಆದ್ರೆ 1 ಎಕರೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ಇವರು ಆ ವಿಂಡ್ ಫ್ಯಾನ್ ಏನ್ ತಿರುಗುತ್ತೆ 300 ಮೀಟರ್ ಆಗಿರ್ಬೋದು, ಅದರ ವ್ಯಾಪ್ತಿ 24 ತಾಸು ತಿರುಗುವುದರಿಂದ ಅಲ್ಲಿ ತೇವಾಂಶ, ಭೂಮಿಯ ತೇವಾಂಶ ಹೋಗಿ ಅಲ್ಲಿ ಆಗ್ತಕ್ಕಂಥ ರೈತರ ಬೆಳೆಗಳು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರ ಬೆಳೆಗಳು ಒಣಗ್ತಿವೆ. ಹಾಗೆಯೇ ಹೆಚ್ಚಿನ ಗಾಳಿ ಬೀಸಿದಾಗ, ಜೂನ್ನಲ್ಲಿ, ಜುಲೈನಲ್ಲಿ ಅತಿ ಹೆಚ್ಚು ಗಾಳಿ ಬೀಸಿದಾಗ ಅಲ್ಲಿ ಬೆಳೆ ಬಂದ ಸಂದರ್ಭದಲ್ಲಿ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಕುಸುಮ ಉದುರುತ್ತೆ. ಆ ಕುಸುಮ ಉದುರೋದ್ರಿಂದ ಕಾಳು ಕಟ್ಟೋದಿಲ್ಲ. ಹೀಗಾಗಿ ರೈತನ ಬೆಳೆದಂತ ಬೆಳೆ ಕೈಗೆ ಸಿಗಲ್ಲ. ಹೀಗಾಗಿ ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರೈತರನ್ನ ಆತ್ಮಹತ್ಯೆ ಮಾಡ್ತಕ್ಕಂಥ ಇದು
ಬಂಡವಾಳಶಾಹಿಗಳಿಗೆ ಒಂದು ಬದುಕಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು, ರೈತರನ್ನ ಒಕ್ಕಲಿಸ್ತಕ್ಕಂಥ ಇದು ಹುನ್ನಾರ ಆಗಿದೆ. ಇದು ತಾಲೂಕಿನಲ್ಲಿ ಏನು ಕಾನೂನುಬಾಹಿರವಾಗಿರ್ತಕ್ಕಂಥ ಈ ವಿಂಡ್ ಫ್ಯಾನ್ ಆಗಿರ್ಬೋದು, ಹಾಗೆಯೇ ಸೋಲಾರ್ ವಿದ್ಯುತ್ ಆಗಿರ್ಬೋದು, ಹಾಗೆಯೇ ದೌರ್ಜನ್ಯದಿಂದ ಗ್ರಾಮ ಪಂಚಾಯತಿ ಅನುಮತಿ ಪಡೆಯದೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ನಾವು ಧರಣಿ ಕುತ್ಕೊಂಡಾಗ ತಹಸೀಲ್ದಾರರು ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೇನು ಒಂದು ಉತ್ತರ ಕೊಡಬೇಕು. ಯಾಕಂದ್ರೆ ದೌರ್ಜನ್ಯದಿಂದ ಇವರು ನಿರ್ಮಾಣ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ಪರಿಹಾರ ನೀಡ್ತಾ ಇಲ್ಲ. ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ನಾನೇ ರಂಗನಾಥನಹಳ್ಳಿ ಹತ್ರ ನಿರ್ಮಾಣ ಮಾಡಿದ್ದಾರೆ. ಬಸವರಾಜಪ್ಪರ ಹೊಲ ಬರೇ 25 ಅಡಿಯಲ್ಲಿದೆ. ಹಾಗೆಯೇ ಹುಲಿಕೆರೆ ಗ್ರಾಮದ ಮಲಿಯಪ್ಪ ಅಂತಂದು ST ಸಮುದಾಯ, ಈತ ಜನರಲ್ ಕ್ಯಾಸ್ಟ್ ಬಸವರಾಜಪ್ಪನವರು, ಅವ್ರದ್ದು ಹತ್ರ 60 ಅಡಿಯಲ್ಲಿ ಐತಿ. ಅವರು ಅರ್ಜಿ ಕೊಟ್ಟರೆ ಅವನು ಅಡ್ಮಿನ್, ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಅಡ್ಮಿನ್ ತಹಸೀಲ್ದಾರು ಕರೆಸಿದಾಗ ಅವ್ರದ್ದು ಏನಾಯ್ತು, ಪರಿಹಾರ ಕೊಡ್ತೀವಂತ ಹೇಳಿ ಸುಮಾರು 4 ತಿಂಗಳಾಯ್ತು. GPS ವಿಡಿಯೋ ಅದನ್ನು ಮಾಡಿ, ಫೋಟೋನೆಲ್ಲ ಮಾಡಿ ಬಾಂಬೆ ಕಂಪ್ನಿಗೆ ಅವರೆಲ್ಲ ದಾಖಲೆಗಳು ಸಮೇತ ಕಳಿಸಿದ್ರು ಕೂಡ ಇದುವರೆಗೂ ಅವನು ಪರಿಹಾರ ಕೊಡ್ತಾ ಇಲ್ಲ. ತಹಸೀಲ್ದಾರ್ಗಳು ಕಂಡಿವಿ, MLA ಕಾಲು ಹಿಡಿದು ಕೇಳ್ಯಾರ, ಕೊಡ್ತಾ ಇಲ್ಲ. ಇನ್ನೂ ಹಿರೇಗುಂಬಳಗುಂಟಿ ಕೆಲವು ರೈತರಿಗೆ ಕಮಿಷನ್ ಆರ್ಸೆ ತೋರಿಸಿ, ಆ ರೈತರಿಗೆ ನಿಮಗೆ ಕಮಿಷನ್ ಕೊಡ್ತೀವಿ, ಹೊಲ ಕೊಡಿಸ್ರಿ, ನಿಮ್ಮ ತಗ ಸ್ವಲ್ಪ ದುಡ್ಡು ಕೊಟ್ರೆ ನಾವು ಬಿಲ್ ಆದ ಕೊಡ್ತೀವಿ ಅಂತ ಸುಮಾರು 96,47,000 ನಮ್ಮ ತಾಲೂಕಿನ ರೈತರಿಗೆ ಜೆನೆಟಿಕ್ ರಿನ್ಯೂವಬಲ್ ಸೋಲಾರ್ ಒಂದು 800ರಿಂದ 1000 ಜನ ರೈತರು ಪಾಲ್ಗೊಳ್ತಾರೆ. ಇದು ಪಾದಯಾತ್ರೆ ಏನು ಹೊಸಳ್ಳಿಯಿಂದ ತುಮಕೂರಿನಿಂದ ಹೊಸಳ್ಳಿ ಹೋಬಳಿ ಮುಖಾಂತರ ನಾವು ಕೂಡ್ಲಿಗೆ ಬರೋ ತನಕ ಎಲ್ಲರೂ ರೈತರಿಗೆ ಏನು ಅನ್ಯಾಯ ಆಗೈತಿ ಆ ನ್ಯಾಯ ಸಿಗೋ ಮಟ್ಟ ನಮ್ಮ ಪಾದಯಾತ್ರೆ ಮುಂದುವರೆದು ಧರಣಿ ಕೂಡ ಮುಂದುವರಿತದೆ. ಈ ರೈತರು ನೊಂದಂಥ ರೈತರು ಈಗ ಫ್ಯಾನ್ಗಳ ಹಾವಳಿಯಿಂದ ನೊಂದಂಥ ರೈತರು ಎಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾರೆ? ನೊಂದಂಥ ರೈತರು ಸುಮಾರು ಒಂದು 150 ಜನ ಆಲ್ರೆಡಿ ನನ್ನ ಹತ್ರ ಇದೆ. 176 ಇದೆ ಫ್ಯಾನ್, ಇನ್ನು ಎಲ್ಲೆಲ್ಲಿ ಹಾಕ್ಯಾರ ಮತ್ತೆ ಫ್ಯಾನ್ ಲಿಸ್ಟ್ ಇದೆ. ನಾವು ಧರಣಿ ದಿನಲ್ಲೇ ಅದನ್ನೆಲ್ಲ ಮಾಧ್ಯಮದವರಿಗೆ ಕೊಡ್ತಿದ್ದೀವಿ. ಎಲ್ಲಿ ಫ್ಯಾನ್ ಹಾಕ್ಯಾರ, ಅಲ್ಲಿ ಎಲ್ಲೆಲ್ಲಿ ಫ್ಯಾನ್ ಹಾಕ್ಯಾರ ಅದು ಸರೌಂಡಿಂಗ್ ರೈತರು ಅವ್ರನ್ನೆಲ್ಲ ಕರೆಸ್ಬೇಕು. ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನನ್ನ ಗಮನ ಹರಿಸಿದ್ರು? ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಗಮನ ಹರಿಸಿದ್ವಿ. ಮೊನ್ನೆ ತಹಸೀಲ್ದಾರಿಗೆ ನಾವು ಮನವಿ ಕೊಟ್ಟಿವಿ, ಜಿಲ್ಲಾಡಳಿತಕ್ಕೂ ಮನವಿ ಕೊಟ್ಟಿವಿ. ಅದ್ರ ದಾಖಲೆ ಕೂಡ ನನ್ನ ಹತ್ರ ಇದೆ. ಅದು ಯಾವುದೇ ರೀತಿಯಿಂದ ಅದು ಏನು ಮಾಡ್ಕೊಂತೀರಿ, ಯಾರು ಕಾಣ್ತೀರಿ ಅಂತಂದು ಕ್ಲೀನ್ ಮ್ಯಾಕ್ಸ್ ಅವನೇನು ಅಡ್ಮಿನ್ ಐತಿ. ಅಡ್ಮಿನ್ ಅಂದ್ರೆ ನಮಗೆ ಗೊತ್ತಿಲ್ಲ, ನಮ್ಮ ಪ್ರಾಜೆಕ್ಟ್ ಇದೇನು ಗೊತ್ತಿಲ್ಲ. ಅವನು ಪ್ರಾಪರ್ ಬಳ್ಳಾರಿ ದುರ್ಗದಲ್ಲಿ ಇರ್ತಾನಂತೆ. ಅದಕ್ಕೆ ಅದು ಏನು ಮಾಡ್ಕೊಂತಿ, ಯಾರಿಗೆ ಕೊಡ್ತೀವಿ ಅನ್ನೋದಕ್ಕಾಗಿ ನಾವು ಚಳವಳಿ ಹಾಕ್ಕೊಂಡ್ವಿ. ಈಗ ನನಗೆ ಚಳವಳಿಗಾರಿಗೆ ಈ ರೀತಿ ಅಂದಾಗ ಅಮಾಯಕ ರೈತರಿಗೆ ಅವ್ರು ಬಗ್ಗಲ್ಲ. ಹೀಗಾಗಿ ಯಾರು ರೈತರು ಅನ್ಯಾಯಕ್ಕೊಳಗಾಗ್ಯಾರೆ, ಯಾವ ರೈತರಿಗೆ ನ್ಯಾಯ ಸಿಕ್ಕಿಲ್ಲ, ಯಾರು ಇಲ್ಲೀಗಲ್ ಆಗಿ ಅವರವರು ಭೂಮಿಗಳಲ್ಲಿ ದಾರಿ ಮಾಡ್ಕೊಂಡು ಹೋಗ್ಯಾರ, ಲೈನ್ ಹೇಳ್ಕೊಂಡು ಹೋಗ್ಯಾರ, ಕಂಬಗಳು ಹಾಕ್ಕೊಂಡು ಹೋಗಿರ್ತಾರ, ಅಂತ ರೈತರು ಎಲ್ಲರೂ ನಾವು ಧರಣಿ ಕುಂತಂಥ ಸ್ಥಳದಲ್ಲಿ ನಿಮ್ಮ ಅಹವಾಲುಗಳನ್ನು ತಗೊಂಡು ಬರಬೇಕಂತ ಒಂದು ಪಾಪ್ಲೆಟ್ಸ್ ಕೂಡ ಮಾಡಿವಿ. ನಾವು ಒಂದು 5,000 ಪಾಪ್ಲೆಟ್ಸ್ ಹಾಕ್ಸಿ, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ನಮ್ಮ ಹೋರಾಟ.